ಕೋಲಾರ ಕಾಂಗ್ರೆಸ್ ಟಿಕೆಟ್ ವಿಚಾರ ಈಗ ಬಿಕ್ಕಟ್ಟಾಗಿ ಪರಿಣಮಿಸಿದೆ. ಬಿಕ್ಕಟ್ಟು ನಿವಾರಣೆಗೆ ಸಿಎಂ ಸರ್ಕಸ್ಸು ಆರಂಭಿಸಿದೆ. ಕೇರಳದ ಕೋಲಾರ ಕಾಂಗ್ರೆಸ್ ಶಾಸಕರ ಭಿನ್ನಮತ ಶಮನಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ. ಅದರ ಮಧ್ಯೆ ಮುಖ್ಯಮಂತ್ರಿಗಳೇ ನೇರವಾಗಿ ಒಂದು ಸಭೆ ನಡೆಸಲಿಕ್ಕೆ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಮೈಸೂರಿನಿಂದ ಬೆಂಗಳೂರಿಗೆ ಬರಲು ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ. ಇವತ್ತು ಶಾಸಕರ ಸಂಧಾನ ಸಭೆ ನಡೆಸ್ತಾರೆ ಮುಖ್ಯಮಂತ್ರಿಗಳು. ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಗೋಕರ್ಣದಿಂದ ಬೆಂಗಳೂರಿಗೆ ಆಗಮಿಸಬೇಕಾಗುತ್ತೆ ಡಿಕೆ ಶಿವಕುಮಾರ್ ಅವರು. ಕೆಎಚ್ ಮುನಿಯಪ್ಪ ವಿರುದ್ಧ ಸಿಡಿದೆದ್ದಿರುವಂಥ ಶಾಸಕರ ಅಸಮಾಧಾನವನ್ನು ಶಮನ ಮಾಡಬೇಕಾಗತ್ತೆ. ಕೋಲಾರ ಟಿಕೆಟ್ ಬಿಕ್ಕಟ್ಟು ಹೇಗೆ ನಿವಾರಣೆ ಮಾಡ್ತಾರೆ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಯಾಕೆಂದರೆ ಅಲ್ಲಿರುವಂಥ ಕೆಲ ಶಾಸಕರು ನೇರವಾಗಿ ಸಿಡಿದೆದ್ದಿದ್ದಾರೆ. ಅಗೇನ್ ಮುನಿಯಪ್ಪ ಅವ್ರಿಗೆ ಕೊಡಬೇಕು ಅಂದರೆ ಹೆಂಗೆ? ಕೆಎಚ್ ಮುನಿಯಪ್ಪ ಅವರು ಕಾಂಗ್ರೆಸ್ನಲ್ಲಿ ಎಲ್ಲವನ್ನೂ ಅನುಭವಿಸಿದ್ದಾರೆ. ಕೇಂದ್ರದ ಮಂತ್ರಿಯಾಗಿಯೂ ರಾಜ್ಯದ ಮಂತ್ರಿಯಾಗಿಯೂ ಕೂಡ ಎಲ್ಲ ಹುದ್ದೆಗಳನ್ನು ಅನುಭವಿಸಿದ್ದಾರೆ. ಅವರ ಪುತ್ರಿಯೂ ಕೂಡ ಶಾಸಕರಾಗಿದ್ದಾರೆ. ಈಗ ಅಳಿಯನಿಗೆ ಟಿಕೆಟ್ ನೀಡುವಂಥ ಪ್ರಯತ್ನ ಯಾಕೆ? ಕೋಲಾರದಲ್ಲಿ ಮುನಿಯಪ್ಪ ಅವರ ಹೊರತುಪಡಿಸಿ ಬೇರೆಯವರಿಗೆ ಅವಕಾಶ ಕೊಡಲಿಕ್ಕೆ ಯಾಕೆ ನಾಯಕರು ಮನಸ್ಸು ಮಾಡಿಲ್ಲ? ಇದೆಲ್ಲವೂ ಕೂಡ ಭಾಳ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಕೆಎಚ್ ಮುನಿಯಪ್ಪ ಅವರ ಕುಟುಂಬದ ವಿರುದ್ಧ ಸಿಡಿದೆದ್ದಿದ್ದಾರೆ ಶಾಸಕರು. ಕೇವಲ ಸಿಡಿದೆದ್ದಿಲ್ಲ, ರಾಜೀನಾಮೆ ಪತ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ವಿಧಾನಸಭಾಧ್ಯಕ್ಷರ ಕಚೇರಿಗೆ ಬಂದು, ಇಲ್ಲ ವಿಧಾನಸಭಾಧ್ಯಕ್ಷರು ಸ್ಪೀಕರ್ ಮಂಗಳೂರಿನಲ್ಲಿದ್ದಾರೆ, ಅಲ್ಲೇ ಹೋಗಿ ರಾಜೀನಾಮೆ ಕೊಡ್ತೀವಿ ಅನ್ನುವಷ್ಟರ ಮಟ್ಟಿಗೆ ಶಾಸಕರು ಸಿಡಿದೆದ್ದಿದ್ದಾರೆ. ಚುನಾವಣೆ ಹೊತ್ತಿನಲ್ಲಿ ಈ ವಿಷಯ ಬಹಳ ದೊಡ್ಡ ಮಟ್ಟದ ಡ್ಯಾಮೇಜ್ ಅಂತೂ ಆಗುತ್ತೆ. ಹೀಗಾಗಿ ಮುಖ್ಯಮಂತ್ರಿಗಳೇ ಸಂಧಾನ ಸಭೆಯನ್ನು ನಡೆಸುವ ನಿಟ್ಟಿನಲ್ಲಿ ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾರಂತೆ. ಸಂಜೆ ಸಭೆ ಕರೀತಾರಂತೆ. ಆನಂತರ ಏನಾಗುತ್ತೋ ಕಾದು ನೋಡಬೇಕಾಗತ್ತೆ.